ಶಾಪವಲ್ಲ, ವರ ಎಂಬುದಾಗಿ ಅರ್ಥವಿಸಿಕೊಂಡೆ. ಆ ಜಗದೀಶ್ವರಿಯೇ ನನಗೆ ಮಗಳಾಗಿ ಜನಿಸಿ ಬರ್ತಾಳೆ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ಸುಯೋಗ ಮತ್ತೊಂದು ಬೇಕೆ? ಸರಿ, ಅಮ್ಮನ ಆಜ್ಞೆಯಂತೆ ನಾನು ನದಿಯಾಗಿ ಹರಿಯಲೇಬೇಕು. ಅದಕ್ಕೆ ಬೇಕಾಗಿ ಸೂಕ್ತವಾದ ಸ್ಥಳ ಬೇಡುವೆ. ಕಾಣುತ್ತಾ ಇದೆಯಲ್ಲ ಕನಕಾದ್ರಿ, ಆಗಸದ ಬಿಡುಗುಡಿಯರಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಆಗಸದ ಬಿಡುಗುಡಿಯರಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿ ಹೂಗಳಂಜಲಿಯಿಂದ ಪರಶಿವಿಗಾದ ಮೋಪದರೆದಿ ಹೂಗಳಂಜಲಿಯಿಂದ ಪರಶಿವಿಗಾದ ಬಾಗಿ ಶಿರವನು ಬಾಗಿ ಶಿರವನು ಲೋಕರಿಗೆ ನಿರವಾಗ ನಿನ್ನುದಾಗ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿಯಾಗಿ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದೇ ನಂದಿನಿ ನದಿಯಾಗಿ ಆ ಆ ಆಗಸವೇ ಬಿಡುಗಡೆಯಾಗಿ ರಂಜಿಸುತ್ತಾ ಇದೆ ಕನಕಾದ್ರಿ ಶೃಂಗ. ಸರಿಯಪ್ಪ, ಇದೇ ಸಮಯದಲ್ಲಿ ಆ ಜಗನ್ಮಾತೆಯ ಜ್ಞಾನ ದೃಷ್ಟಿಯಿಂದ ನಾನು ನೋಡಿದೆ ಎಂದಾದ್ರೆ ಆಕೆ ಅಪ್ಪಣೆ ಆಯಿತಲ್ಲ. ಇದುವೇ ಶುಭ ದಿನ, ಮಾಘ ಶುದ್ಧದ ಪೌರ್ಣಮಿಯ ದಿನ. ಈ ಶುಭ ದಿನದಂದು ನಾನು ನದಿಯಾಗಿ ಹರಿಯಲೇಬೇಕು. ಭೂಲೋಕದ ಜನರ ಕಷ್ಟವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ದೇವಲೋಕದ ನಂದಿನಿ, ಭೂಲೋಕದಲ್ಲಿ ತರಂಗಿಣಿ, ನದಿಯಾಗಿ ಹರಿಯುತ್ತೇನೆ, ನದಿಯಾಗಿ ಹರಿಯುತ್ತೇನೆ, ನದಿಯಾಗಿ ಹರಿಯುತ್ತೇನೆ. ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನಂದಿ ನದಿಯ